ಇಲ್ಲೇ ಈ ಕಡೆಗೆ ಹೋದ ಅಣ್ಣ. ಸರಿ, ಆ ಕಡೆ ನೋಡೋಣ ಬಾ. ಹಾ, ಯಾರು ಈ ಕಡೆ ನೋಡ್ಲೇ ಇಲ್ವಲ್ಲ. ಏನತ್ಗೆ, ಏನಾಯ್ತು? ಯಾರೋ ಒಬ್ಬ ಕಳ್ಳ ಬಂದಿದ್ನಂತೆ ಅತ್ಗೆ. ಕಳ್ಳನಾ? ಅಯ್ಯೋ ದೇವ್ರಿ, ಕಳ್ಳ ಮನೆಗ್ ಬಂದಿದ್ನ? ಆ ಕಳ್ಳ ಮನೇಲೇನು ಕಳ್ತನ ಮಾಡಿಲ್ಲ ತಾನೆ? ಇಲ್ಲ, ಅಖಿಲ್ ರೂಮಲ್ಲಿರೋ ಕಿಟಕಿ ಹತ್ರ ಕಾಣಿಸ್ಕೊಂಡಂತೆ. ಓಹೋ, ಏನೋ ಶಬ್ದ ಆಯ್ತಲ್ಲ ಅಂತ ಎಲ್ರೂ ಎದ್ ಬರೋಷ್ಟ್ರಲ್ಲಿ ಅವನ್ ಓಡ್ ಹೋಗಿದಾನೆ. ಏನೋ ಎಲ್ಲಾದ್ರೂ ಕಾಣಿಸಿದ್ನಾ? ಇಲ್ಲ ಅಣ್ಣ. ನಾನು ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನಡಿ ನಡಿ. ಅಖಿಲ್ ಎಲ್ಲೂ ಕಾಣಿಸ್ತಿಲ್ಲ ಡ್ಯಾಡಿ. ಎಸ್ಕೇಪ್ ಆಗಿದ್ದಾನೆ ಡ್ಯಾಡಿ. ಬನ್ನಿ, ನಿಂತ್ಕೊಳ್ಳಿ. ಇಲ್ಲಿ ದುಡ್ಡಿರೋ ಹಾಗಿದೆ. ನೋಡಿ, ನೋಟಿನ ಕಟ್ಟು. ಹೌದು, ಇಲ್ಲಿ ಯಾಕೆ ದುಡ್ಡು ಬಿದ್ದಿದೆ? ಚೆನ್ನಾಗಿದೆ. ಕಳ್ತನ ಮಾಡಕ್ ಬಂದಿದ್ದ ಕಳ್ಳ ಅವನೇನೋ ಕಳ್ತನ ಮಾಡ್ದೆ ಬೇರೆ ಇನ್ನೆಲ್ಲೋ ಕಳ್ತನ ಮಾಡಿರೋ ದುಡ್ಡನ್ನ ಇಲ್ಲಿ ಬೀಳಿಸ್ಕೊಂಡು ಹೋಗಿದಾನ. ಮಮ್ಮಿ ಮಮ್ಮಿ, ನನಗ್ ತುಂಬಾ ಭಯ ಆಗ್ತದೆ ಮಮ್ಮಿ. ಯಾಕಮ್ಮ? ಆ ಕಳ್ಳ ಮತ್ತೇನಾದ್ರೂ ಬಂದ್ಬಿಟ್ರೆ ಅಂತ ತುಂಬಾ ಭಯ ಆಗ್ತಿದೆ. ಮತ್ತೆ ಯಾಕೆ ಬರ್ತಾನಮ್ಮ? ಅದೇ ಅವನು ದುಡ್ಡು ಬೀಳ್ಸ್ಕೊಂಡ್ ಹೋದ್ನಲ್ಲ, ಮತ್ತೇನಾದ್ರೂ ಆ ದುಡ್ಗೋಸ್ಕರ ಬಂದ್ರೆ ಅಂತ. ಬರೋಲ್ಲಮ್ಮ, ಅಪ್ಪಿ ತಪ್ಪಿ ಕೂಡ ಅವನು ಬರೋಲ್ಲಮ್ಮ. ನಾವೆಲ್ಲರೂ ಎಚ್ಚರವಾಗಿದ್ದೀವಿ ಅಂತ ಅವನ್ಗೆ ಅರ್ಥ ಆಗಿರೋದ್ರಿಂದ ಖಂಡಿತ ಅವನು ಬರಲ್ಲ. ನೀನ್ ಧೈರ್ಯವಾಗಿರು. ಸರಿ ಅಂಕಲ್. ಹಾ ಅಖಿಲ್, ನಾಳೆ SIಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳು. ಆಯ್ತು ಡ್ಯಾಡಿ. ಆ ಸಿಕ್ಕಿದ ದುಡ್ಡನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡು. ಓಕೆ ಡ್ಯಾಡಿ. ಹಾ ನಡೀರಿ, ಎಲ್ರು ಹೋಗಿ ಮಲ್ಕೊಳ್ಳೋಣ.
ಅಲ್ಲಿ ನೋಡಿ, ಅಖಿಲ್ ಕೂಡ ಬರ್ತಿದ್ದಾನೆ. ಈಗ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಯಾರಿಗೆ ಯಾರುಂಟು, ಎರವಿನ ಸಂಸಾರ ಅನ್ನೋ ಹಾಗೆ ದೂರ ಆಗ್ತಾರೆ. ರೀ, ಅದು ಶ್ಯಾಮ, ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೀವ್ ನನಗ್ಯಾಕೆ ಸಾರಿ ಕೇಳ್ತೀರಾ? ಅದೇ ನಾವು ಟೆಂಪಲ್ಗೆ ಹೋಗೋಣ ಅನ್ಕೊಂಡಿದ್ವಲ್ಲ, ಆದ್ರೆ ಅರ್ಜೆಂಟ್ ಆಗಿ ನಾನು ಆಫೀಸಿಗೆ ಹೋಗ್ಬೇಕಾಗಿದೆ. ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ, ಹೋಗದೆ ಇರಕ್ಕಾಗಲ್ಲ. ಏನ್ ಅನ್ಕೋಬೇಡ, ಟೆಂಪಲ್ಗೆ ನೀನೊಬ್ಳೆ ಹೋಗಿ ಬರ್ತೀಯಾ ಪ್ಲೀಸ್? ಅಯ್ಯೋ, ಪರವಾಗಿಲ್ಲ ರೀ, ನೀವು ಆಫೀಸಿಗೆ ಹೊರಡಿ. ಥ್ಯಾಂಕ್ ಯು ವೆರಿ ಮಚ್. ಅಖಿಲು ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಹೌದಾ? ಅಖಿಲ್ ದೇವಸ್ಥಾನಕ್ಕೆ ಬರ್ತಿಲ್ವಾ? ಹೌದು. ಅಖಿಲ್ ಬರ್ದಿದ್ರೆ ನಮ್ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಪ್ಲಾನ್ ಎಲ್ಲ ಹಾಳಾಯ್ತು. ಛೇ, ಹಾ, ಹೊರಟಿದ್ದಾರೆ. ಅಶೋಕ್, ಅಖಿಲ್ ಇಬ್ರು ಹೊರಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆಲಿ ಆಫೀಸಲ್ಲಿ ಇರ್ತಾರೆ. ಓಕೆ. ಏನ್ರಿ, ಕಾಫಿ ತಗೊಳ್ಳಿ. ಮಾವ, ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಒಳ್ಳೇದಮ್ಮ. ಅಮ್ಮ, ನಿಮ್ ಅತ್ತೆಗೆ ಹೇಳ್ದ ದೇವಸ್ಥಾನಕ್ಕೆ ಹೋಗೋದನ್ನ? ಹೇಳಿದಳ್ ಬಿಡಿ. ಹೌದು, ದೇವಸ್ಥಾನಕ್ಕೆ ಒಬ್ಳೆ ಹೋಗೋದು ಯಾಕೆ? ಯಾರಾದ್ರೂ ಜೊತೆಲಿ ಹೋಗ್ಬೋದಲ್ಲ. ಅವಳೇನ್ ಚಿಕ್ಕ ಮಗು ಅಲ್ವಲ್ಲ, ಹೋಗಿ ತಪ್ಪಿಸ್ಕೊಳ್ಳೋದಕ್ಕೆ. ಡ್ರೈವರ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ, ಕಾರಲ್ಲಿ ಕರ್ಕೊಂಡ್ ಬರ್ತಾನೆ. ಇನ್ ಜೊತೆ ಯಾಕೆ? ಪರವಾಗಿಲ್ಲ ಮಾವ, ನಾನೊಬ್ಳೆ ಹೋಗಿ ಬರ್ತೀನಿ. ಹಾಗೆ ಆಗ್ಲಮ್ಮ, ಹುಷಾರು. ಶ್ಯಾಮ, ನಿಂತ್ಕೋ. ನಾನು ನಿನ್ ಜೊತೆ ಬರ್ತೀನಿ. ಅವಳು ಹೋಗ್ ಬರ್ತಾಳೆ ಬಿಡಿ ಅತ್ಗೆ, ನೀವ್ ಯಾಕೆ? ಯಾಕೆ ಅಂದ್ರೆ ಏನತ್ಗೆ? ದೇವ್ರ ದರ್ಶನಕ್ಕೆ. ನಮ್ ರೂಪಾರಾಣಿ ವಿಷಯದಲ್ಲಿ ನಾನೊಂದು ಹರಕೆ ಹೊತ್ಕೊಂಡಿದ್ದೆ. ಹೇಗೂ ಶ್ಯಾಮ ಹೋಗ್ತಾ ಇದ್ದಾಳಲ್ಲ, ಅವಳ ಜೊತೆ ನಾನು ಹೋಗಿ ಆ ಹರಕೆನ ತೀರಿಸ್ಬಿಟ್ಟು ಬರ್ತೀನಿ. ಹೌದಾ? ಹಾಗಾದ್ರೆ ಹೋಗ್ ಬನ್ನಿ. ಈಗ ಈ ಹೊಸಲು ದಾಟ್ತಾ ಇರೋ ನಿನ್ನ ಹೆಜ್ಜೆ ಶಾಶ್ವತವಾಗಿ ನಿನ್ನ ಈ ಮನೆಯಿಂದ ದೂರ ಮಾಡತ್ತೆ. ಹೋಗೋಣವಾ ಶ್ಯಾಮ? ಎಸ್. ಏನ್ ಸಾರ್ ಇಷ್ಟೊಂದು ಖುಷಿಯಾಗಿದ್ದೀರಾ? ದೇವಸ್ಥಾನದ ಪ್ರೋಗ್ರಾಮ್ ಫಿಕ್ಸ್. ಅದೇನ್ ಸರ್, ಆ ಅಖಿಲ್ ಗುಡಿಗೆ ಬರ್ತಿಲ್ಲ ಅಂತಂದಿದ್ರಲ್ಲ? ಬರ್ತಿಲ್ಲ, ಆದ್ರೆ ಗೌರಮ್ಮ ಅವನ್ನ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡ್ತೀನಿ ಅಂತ
ಮೆಸೇಜ್ ಮಾಡಿದ್ದಾರೆ. ಏ ಅಖಿಲ್, ತಪ್ಪಿಸ್ಕೊಂಡೆ ಅನ್ಕೊಂಡಿದ್ದೆ, ಆದ್ರೆ ಸಿಕ್ಬಿದ್ದೆ, ಸರಿಯಾಗೆ ಸಿಕ್ಬಿದ್ದೆ. ನೀನು ನಿನ್ ಗಂಡನ್ ಜೊತೆಗೆ ದೇವಸ್ಥಾನಕ್ ಬರ್ಬೇಕು ಅಂದ್ಕೊಂಡೆ. ಪಾಪ ಆಕೆಲಿ ಬರೋಕಾಗ್ಲಿಲ್ಲ. ಆ ದೇವ್ರ ಅನುಗ್ರಹ ಇದ್ರೆ ಬರೋಕಾಗ್ದೇ ಇದ್ರು ಯಾವ್ದೋ ಒಂದ್ ರೀತಿಲ್ ಬರ್ತಾರೆ. ನಿನ್ನ ಗಂಡ ಬರೋ ಹಾಗ್ ಮಾಡೋದು ಆ ದೇವ್ರಲ್ವೇ, ನಾನು ಮಾಡ್ತಿದ್ದೀನಿ. ಅಬ್ಬಾ ಅಬ್ಬಾ, ಇನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲಮ್ಮ. ನನ್ನ ಕಾಲ್ ತುಂಬಾ ನೋವಾಗ್ತಿದೆ. ನಾನು ಇಲ್ಲೇ ಕೂತಿರ್ತೀನಿ, ನೀನ್ ಹೋಗಿ ಪೂರ್ತಿ ಮಾಡಿ ಹೋಗು. ಸರಿ ಅಮ್ಮವ್ರೆ. ಕೃಷ್ಣ, ಶ್ಯಾಮ ನಿನಗೆ ಚಿಕ್ಕ ಚಿಕ್ಕ ಬೆಣ್ಣೆ ಮುದ್ದೆ ಕೊಟ್ರೆ ಅವಳಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತೀಯ. ನಾನ್ ನಿನಗೆ ದೊಡ್ಡ ದೊಡ್ಡ ಕಾಣಿಕೆನೇ ಕೊಡ್ತೀನಿ. ವಜ್ರದ ಕಿರೀಟ ಮಾಡಿಸ್ತೀನಿ, ಬಂಗಾರದ ಫ್ಲೂಟ್ ಮಾಡಿಸಿ ನಿನ್ ಕೈ ಕೊಡ್ತೀನಿ. ಇದೊಂದು ಸಲ ನನಗೆ ಹೆಲ್ಪ್ ಮಾಡಿ ಶ್ಯಾಮನ್ನ ಸಿಕ್ಕಾಕ್ಸು. ಶುರುವಾಗಿದೆ. ಮಲ್ಲಿಕಾರ್ಜುನ್ ಬಂದಾಯ್ತು. ಸ್ವಲ್ಪ ಹೊತ್ತಲ್ಲೇ ಅಖಿಲ್ ಕೂಡ ಬರ್ತಿದ್ದಾನೆ. ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಇದೆ. ಟೆನ್ಷನ್ ಏನಿಲ್ಲ. ಥ್ಯಾಂಕ್ ಯು ಗೌರಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಪರ್ಸನ್ ಪಕ್ಕದಲ್ಲಿದ್ರೆ ಸಾಕು. ಏನನ್ನಾದ್ರೂ ಸಾಧಿಸಬಹುದು, ಯಾರನ್ನಾದ್ರೂ ಸೋಲಿಸಬಹುದು. ಆಫ್ಟರ್ ಆಲ್ ಅಖಿಲು ಒಂದ್ ಲೆಕ್ಕನಾ? ಅತಿಗೆ ಸಾರಿ ಕೇಳೋವರೆಗೂ ಅವ್ರನ್ನ ಇಲ್ಲಿಂದ ಹೋಗಕ್ ಬಿಡೋದಿಲ್ಲ. ಅತಿಗೆ ಸಾರಿ ಕೇಳೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ. ಸರ್, ಅಖಿಲ್ ಸರ್, ನಿನ್ ಹೆಂಡತಿ ತಪ್ಪು ಮಾಡಿಲ್ಲ ಅನ್ನೋದನ್ನ ನಿರೂಪಿಸೋದಕ್ಕೆ ಎಲ್ರ ಮುಂದೆ ನನಗೆ ಅವಮಾನ ಮಾಡ್ದೆ ಅಲ್ವಾ? ಈಗ ನೋಡು, ನಿನ್ ಹೆಂಡತಿ ಸತ್ಯ ಏನು ಅಂತ ನಿನಗ್ ಗೊತ್ತಾಗತ್ತೆ. ಟೆನ್ಷನ್ ಆಗ್ಬೇಡ್ವೋ, ಶ್ಯಾಮಂಗೇನು ಆಗಲ್ಲ. ಅಣ್ಣ, ಇವತ್ತು ನನ್ನ ಕೈಯಿಂದ ಮಲ್ಲಿಕಾರ್ಜುನ್ ತಪ್ಪಿಸ್ಕೊಳಲ್ಲ. ಅವನ್ ನಮಗ್ ಮಾಡಿರೋ ಮೋಸಕ್ಕೆ ಹೇಗ್ ಬುದ್ಧಿ ಹೇಳ್ಬೇಕೋ ಹಾಗ್ ಬುದ್ಧಿ ಹೇಳ್ತೀನಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅವನೀಗ ಶ್ಯಾಮನ್ಗೆ ತೊಂದರೆ ಕೊಡ್ತಿದ್ದಾನೆ ಅಣ್ಣ. ಶ್ಯಾಮಂಗೆ ಏನಾದ್ರೂ ಸಣ್ಣ ತೊಂದರೆ ಆದ್ರೂ ನಾನವನ್ನ ಬಿಡಲ್ಲ. ಓಂ ನಮಃ ಶಿವಾಯ, ನಮಃ ಶಿವಾಯ, ಶಿವಾಯ ಶಿವಾಯ ಶಿವಾಯ. ಏನ್ ಹಾಗೆ ನೋಡ್ತಿದ್ಯಾ? ನನ್ ಗುರ್ತಿಸಿಗ್ಲಿಲ್ವ ನಿನ್ಗೆ?
ಏನು ನನ್ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ವಾ? ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಪ್ಲೀಸ್ ಶ್ಯಾಮ, ಮಾತಾಡು. ನಿನ್ ಹತ್ರ ಮಾತಾಡಕ್ಕೆಂತಾನೆ ಬಂದಿದ್ದೀನಿ. ನೀನು ಅಂತ ನೀಚನ್ ಕಾಲ್ ಯಾಕೆ ಹಿಡ್ಕೋತಿದ್ಯಾ ಶ್ಯಾಮ? ಹೇಳು. ಏನೋ ಏನ್ ಮಾಡ್ತಿದ್ಯಾ? ಅಮಾಯಕಿ ಆಗಿರೋ ನನ್ನ ಹೆಂಡತಿನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಶ್ಯಾಮನ್ನ ಮತ್ತೆ ಹೇಗ್ ಮೋಸ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನನಗೆ, ನನ್ನ ಹೆಂಡತಿಗೆ, ನನ್ನ ಕುಟುಂಬಕ್ಕೆ ಯಾವ ತೊಂದರೆ ಕೊಡ್ಬೇಕು ಅಂದ್ಕೊಂಡಿದ್ಯಾ? ಏನ್ ಹೇಳಿ ನನ್ನ ಹೆಂಡತಿನ ಹೆದರಿಸ್ತಿದ್ಯಾ? ಯಾಕೆ ಅವಳನ್ನ ಈ ಕಾಲಿಗೆ ಬೀಳೋ ಹಾಗೆ ಮಾಡ್ದೆ? ಹೇಳೋ. ಹೇಳ್ತೀಯೋ ಇಲ್ಲ ಕಚ್ಚಿಸಿ ಸಾಯಿಸ್ಬಿಡ್ಲ? ಅಖಿಲ್ 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 ಬೇಡ ಬಿಡು, ಅಖಿಲ್ ಅಖಿಲ್ ನನ್ನ ಮಾತು ಕೇಳಿ, ನನ್ನ ಮಾತು ಕೇಳು. ಅಯ್ಯೋ ಅಖಿಲ್ ಏನು ಮಾಡ್ತಾ ಅಖಿಲ್ ಇದ್ದೀರಾ? ಬಿಡು ಬಿಡು ನನ್ನ. ಅಖಿಲ್ 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 ಕೇಳು. ನಿನಗೆಲ್ಲ ಗೊತ್ತಾಗ್ಬೇಕು. ನಾನು ನಿಜ ಹೇಳ್ತೀನಿ. ನನ್ನ ಮಾತು ಕೇಳಿ, ಅವ್ರನ್ನ ಬಿಟ್ಬಿಡಿ. ಬಿಡು ಅಖಿಲ್. ನಿಂಗೆ ನಿಜ ಗೊತ್ತಾಗ್ಬೇಕು. ನಾನು ಎಲ್ಲ ಹೇಳ್ತೀನಿ, ಕೇಳು. ಅಖಿಲ್, ನೀನ್ ಅನ್ಕೊಂಡಿರೋ ಹಾಗೆ ನಾನು ಶ್ಯಾಮನ ಹೆದರ್ಸೋಕೆ ಇಲ್ಲಿಗೆ ಬರ್ಲಿಲ್ಲ. ಶ್ಯಾಮಂಗೇನೋ ಕೆಟ್ಟದ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ಲಿಲ್ಲ. ನಿಮಗ್ ಮೋಸ ಮಾಡ್ಬೇಕು ಅನ್ಕೊಂಡು ನಾನು ಇಲ್ಲಿಗೆ ಬರ್ಲಿಲ್ಲ. ಶ್ಯಾಮ ಬಾ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಶ್ಯಾಮ ಬಾ ಅಂದಿದ್ದಕ್ಕೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಶಟ್ ಅಪ್. ಶ್ಯಾಮ ನಿನ್ನ ಕರೆಯೋದು ಅಂದ್ರೇನು? ಅಷ್ಟಕ್ಕೂ ಶ್ಯಾಮ ನಿನ್ನನ್ ಯಾಕೆ ಕರೀತಾಳೆ? ಯಾಕಂದ್ರೆ ದುಡ್ಡುಗೋಸ್ಕರ. ನೋ, ನಂಬಲ್ಲ, ನಾನ್ ನಂಬಲ್ಲ. ಶ್ಯಾಮ ನಿನ್ನ ಕರೆದಿದ್ದಾಳೆ ಅಂದ್ರೆ, ದುಡ್ಡು ಕೊಡಕ್ ಹೇಳಿದಾಳೆ ಅಂದ್ರೆ ನಾನ್ ನಂಬಲ್ಲ. ನಂಬಲ್ಲ ಅಂದ್ರೆ ನಂಬಲ್ಲ. ಹೌದು ರೀ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಿನ್ ಬಗ್ಗೆ ನನಗೆ ಗೊತ್ತು ಶ್ಯಾಮ. ಮಿಸ್ಟರ್ ಮಲ್ಲಿಕಾರ್ಜುನ್, ಅಷ್ಟಕ್ಕೂ ನಮ್ ಮದ್ವೆ ಆದ್ಮೇಲೆ ನೀನ್ ಯಾವತ್ತೂ ಕೂಡ ಶ್ಯಾಮನ್ನ ಮೀಟ್ ಮಾಡಕ್ ಚಾನ್ಸೇ ಇಲ್ಲ. ಅಂಥದ್ರಲ್ಲಿ ಶ್ಯಾಮ ನಿನ್ನ ದೇವಸ್ಥಾನಕ್ಕೆ ಬಾ ಅಂತ ಹೇಗ್ ಕರೀತಾಳೆ? ನಿಜಾನೇ, ಶ್ಯಾಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋ ಚಾನ್ಸ್ ನಿಮ್ ಮದ್ವೆ ಆದ್ಮೇಲೆ ನನ್ಗಿಲ್ಲಿ ತನಕ ಸಿಗ್ಲೇ ಇಲ್ಲ. ನಾನು ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿಲ್ಲ. ಅವಳ ಮೊಬೈಲ್ಗೆ ಫೋನ್ ಮಾಡಿ ನಾನು ಮಾತಾಡಿದ್ದೆ. ಏನು? ಶ್ಯಾಮ ಮೊಬೈಲ್ಗೆ ನೀನ್ ಫೋನ್ ಮಾಡಿ ಮಾತಾಡಿದ್ಯಾ? ಹೌದು, ಅವಳ ನಂಬರ್ಗೆ ಫೋನ್ ಮಾಡಿ ಮಾತಾಡಿದ್ದೆ. ಬುಲ್ಶಿಟ್! ನಾನು ಶ್ಯಾಮಂಗೆ ಫೋನ್ ಕೊಡಿಸಿದ್ದೆ ನೆನ್ನೆ. ಅಂಥದ್ರಲ್ಲಿ ಶ್ಯಾಮನ್ ನಂಬರ್ ನಿನಗೆ ಹೇಗ್ ಗೊತ್ತಾಗತ್ತೆ? ಶ್ಯಾಮನ್ ಮೊಬೈಲ್ಗೆ ನೀನ್ ಹೇಗ್ ಫೋನ್ ಮಾಡ್ತೀಯಾ? ನೀನ್ ಶ್ಯಾಮಂಗ್ ಫೋನ್ ಕೊಡ್ತಿದ್ದ ಹಾಗೆ
ಶ್ಯಾಮ ಅವಳ ನಂಬರ್ನ ನಂಗೆ ಕಳಿಸಿದ್ಲು. ಆ ನಂಬರ್ಗೆ ಫೋನ್ ಮಾಡಿ ಮಾತಾಡಿದ್ದೆ. ಮಲ್ಲಿಕಾರ್ಜುನ್ ಫೋನ್. ನೀನ್ ಅವನ ಹತ್ರ ಮಾತಾಡೋದ್ರಿಂದ, ಅವನ್ ಮಾತನ್ನ ಕೇಳೋದ್ರಿಂದ ಪೊಲೀಸ್ ಕೇಸಿಗೆ ಏನಾದ್ರೂ ಸಹಾಯ ಆಗ್ಬೋದೇನೋ. ಮಾತಾಡು. ನನ್ ಮಾತನ್ನ ನಂಬದೇ ಇದ್ರೆ, ನಾನು ಹೇಳಿದ್ದು ಸುಳ್ಳು ಅನ್ಕೊಂಡ್ರೆ, ಒಂದ್ಸಾರಿ ಅವಳ ಫೋನಲ್ಲಿ ನನ್ನ ಇನ್ಕಮಿಂಗ್ ಕಾಲ್ ಇದೆಯೋ ಇಲ್ವೋ ನೋಡು. ಮಲ್ಲಿಕಾರ್ಜುನ್ ಕೈಲಿ ನೀನು ಮೋಸ ಹೋದೆ ಅಂತ ನಂಬ್ಕೊಂಡಿದ್ ನಾನು, ನೀನು ಮಲ್ಲಿಕಾರ್ಜುನ್ ಸೇರಿ ನನಗೆ ಮೋಸ ಮಾಡಿದಿರಿ ಅಂತ ಈಗ ನಂಬ್ತಾ ಇದ್ದೀನಿ. ನನ್ನ ಜೀವನ ನಾಶ ಮಾಡೋದ್ರ ಜೊತೆಗೆ ಪಾಪ ನಿನ್ ಜೊತೆ ಮದ್ವೆ ಆಗಕ್ ಹೊರಟಿದ್ದ ಆ ಗೋಪಾಲ್ ಜೀವನನ್ ಕೂಡ ನಾಶ ಮಾಡಿದೆ ಅಂತ ಈಗ ನಂಬ್ತಾ ಇದ್ದೀನಿ. ಏ ಅಖಿಲ್, ಏನೋ ಇದು ಆವೇಶ, ಸಮಾಧಾನ ಮಾಡ್ಕೋ. ಇದು ಆವೇಶ ಅಲ್ಲ ಅಣ್ಣ, ನಡೆದಿರೋ ಮೋಸನ ತಡಿಯಕ್ಕಾಗದೆ ಇರೋ ಆಕ್ರೋಶ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನಂಬಿಕೆ ದ್ರೋಹನ ಮಾತ್ರ ಸಹಿಸೋದಿಲ್ಲ. ಅಖಿಲ್ ಪ್ಲೀಸ್ ಕೂಗ್ಬೇಡ, ನಾವು ರೋಡಲ್ಲಿ ಇದ್ದೀವಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಪ್ಲೀಸ್. ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಣ್ಣ, ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳಿ? ಇಷ್ಟು ಮೋಸ ಮಾಡಿದ್ಮೇಲೂ ಕೂಡ ಮತ್ತೆ ಬಂದು ನನ್ನನ್ನು ನಂಬಿ ಅಂತ ನನ್ನ ಹಿಂದೆನೆ ಬರ್ತಾ ಇದ್ರೆ, ಇನ್ನು ನನ್ನ ನಂಬ್ಸಕ್ ನೋಡ್ತಿದ್ರೆ ಹೌ ಕ್ಯಾನ್ ಐ ಕಂಟ್ರೋಲ್? ಅರೆ ಪ್ಲೀಸ್ ಅಖಿಲ್, ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ, ಮನೆಗೆ ಹೋಗಿ ಮಾತಾಡೋಣ ಬಾರೋ, ನನ್ನ ಮಾತು ಕೇಳು ಪ್ಲೀಸ್. ಏನೋ ಆಗಿರೋ ಹಾಗಿದೆ. ಏನೋ ಕಣೆ. ಪ್ಲೀಸ್ ಅಖಿಲ್, ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ, ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ ಬಾರೋ ಪ್ಲೀಸ್. ಅಣ್ಣ, ಅವಳು ಮಾಡಿದ್ದು ತಪ್ಪು. ಅಶೋಕ್ ಒಬ್ನೇ ಕರ್ಕೊಂಡು ಹೋಗಕ್ಕಾಗಲ್ಲ, ನಾನು ಅವ್ರ ಜೊತೆ ಹೋಗಿರ್ತೀನಿ, ನೀನು ನಿನ್ ಕಾರಲ್ಲಿ ಬಂದ್ಬಿಡು, ಸರಿನಾ? ಅಖಿಲ್ ಬಾರೋ. ನಡಿ. ಅಖಿಲ್. ಅಖಿಲ್ ನಡಿ. ಅಣ್ಣ, ಅವಳು ನನಗೆ ಮೋಸ ಮಾಡಿದ್ದಾಳೆ. ಬಾರೋ. ಅಖಿಲ್ ಬಿಡು ಅಣ್ಣ, ನಡಿ ಅಖಿಲ್. ಬಿಡು, ನನಗೆ ಮೋಸ ಮಾಡಿದ್ದಾಳೆ, ಬಿಡು. ಪ್ಲೀಸ್ ಅಖಿಲ್ ಕೂತ್ಕೋ. ಸರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ನಿಂದ್ ಲೇಟ್ ವಿಷಯ ನನ್ಗೆ ಯಾಕೆ ಬಿಡು. ನನ್ ಮೇಲೆ ಕೇಸ್ ಹಾಕಿದ್ದಕ್ಕೆ ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿಗೆ ಯಾವ ರೀತಿ ಡೋಸ್ ಕೊಟ್ಟೆ ನೋಡಿದ್ಯಾ? ಹಾ ನೋಡ್ದೆ ಸರ್, ನೀವು ಮನ್ಸು ಮಾಡಿದ್ರೆ ಏನಾದ್ರೂ ಮಾಡ್ತೀರಿ. ಅರ್ಜುನ್, ಮಲ್ಲಿಕಾರ್ಜುನ್. ಏನ್ ಹಾಗೆ ಗುರಾಯಿಸ್ತಿದ್ಯಾ? ನೋಟದಲ್ಲೇ ನನ್ನನ್ನು ಸುಟ್ಟು ಬೂದಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ನನ್ ಜೀವನ ಜೊತೆ ಹೀಗೆ ಆಟ ಆಡ್ತಾ ಇದ್ಯಾ? ಆಕ್ಚುಲಿ ನಾನು ಶುರು ಮಾಡಿರೋ ಆಟ ಯಾವತ್ತೋ ಮುಗ್ದು ಹೋಗಿತ್ತು. ಆದ್ರೆ ನೀನೇ ಮತ್ತೆ ಎರಡನೇ ಆಟ ಶುರು ಮಾಡೋ ಪರಿಸ್ಥಿತಿ ತಂದ್ಬಿಟ್ಟೆ. ಕತ್ಲು ಅಂದ್ರೆ ಭಯ ಪಡೋ ಅಖಿಲ್ಗೆ ನಿನ್ನನ್ ಹೆಂಡತಿ ಮಾಡಿ ಸುಂದರವಾಗಿರೋ ಸೊಸೆನೇ ಬೇಕು ಅಂತಿದ್ದ ಅಖಿಲ್ ಅವ್ರ ಅಮ್ಮನ್ಗೆ ನಿನ್ನನ್ ಸೊಸೆ ಕಳಿಸಿ ನನ್ನಾಟ ನಾನು ಮುಗಿಸಿದ್ದೆ. ಆ ಮನೆಗ್ ಸೊಸೆ ಆಗೋ ಅರ್ಹತೆ ನನ್ ತಂಗಿಗಿಲ್ಲ ಅಂದಿದ್ದಕ್ಕೆ ಆ ಕುಟುಂಬದ ಮೇಲೆ ದ್ವೇಷ ತೀರಿಸ್ಕೊಂಡೆ.
ನಿನ್ನಂತ ಸೊಸೆ ಆ ಮನೆಗ್ ಕಾಲಿಟ್ರೆ ಅವ್ರ ಕುಟುಂಬ ಸಂಸಾರದ ಸಮೇತ ಒದ್ದಾಡಿ ಒದ್ದಾಡಿ ಅಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ತಲೆ ಕೆಳಗಾಯ್ತು. ಅಖಿಲ್ ನಿನ್ನ ಹೆಂಡತಿ ಅಂತ ಒಪ್ಕೊಂಡ. ಆನಂದ ವರ್ಮ ನಿನ್ನ ಆ ಮನೆಗೆ ಸೊಸೆ ಅಂತ ಒಪ್ಕೊಂಡ. ನೀವೆಲ್ರೂ ಸಕುಟುಂಬ ಸ್ವಪರಿವಾರ ಸಮೇತವಾಗಿ ಸಂತೋಷದಿಂದ ಇರಕ್ ಶುರು ಮಾಡಿದ್ರಿ. ಅದಕ್ಕೆ ಆ ಸಂತೋಷನ ಹಾಳು ಮಾಡೋದಕ್ಕೆ ಅಂತಾನೆ ನಾನು ಎರಡನೇ ಆಟನ ಶುರು ಮಾಡಿದ್ದೆ.